ಪರಪ್ಪನ ಅಗ್ರಹಾರ ಪಂಜರದಲ್ಲಿರುವಂತಹ ಅರಗಿಣಿ ಚಿನ್ನದ ಚೋರಿ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ತಯಾರಿ ಮಾಡಿಕೊಳ್ತಿದ್ದಾರೆ. ಆ ತಯಾರಿ ಹೇಗಿದೆ, ಯಾವೆಲ್ಲ ಅಂಶಗಳು ತನಿಖೆ ವೇಳೆ ಬಯಲಾಗಿವೆ ನೋಡೋಣ. ರನ್ಯಾ ರಾವ್ ಈ ಐಸ್ಪೈಸ್ ರಾಣಿಯ ಚಿನ್ನದ ಪುರಾಣ ಇಡೀ ರಾಜ್ಯಕ್ಕೆ ಗೊತ್ತು ಬಿಡಿ. ಸೊಂಟದಲ್ಲಿ ಗೋಲ್ಡ್ ಇಟ್ಕೊಂಡು ಹೈ ಹೀಲ್ಸ್ ಹಾಕೊಂಡು ಕ್ಯಾಟ್ ವಾಕ್ ಮಾಡ್ತಿದ್ದ ಚಲುವೆಯನ್ನ ಪೊಲೀಸರು ಏರ್ಪೋರ್ಟ್ನಲ್ಲೇ ಲಾಕ್ ಮಾಡಿ ಜೈಲ್ಗೆ ಟಿಕೆಟ್ ಬುಕ್ ಮಾಡಿದ್ರು. ಅದಾಗಲೇ ಚಿನ್ನದ ಕೋಳಿ ಜೈಲು ಸೇರಿ 6 ತಿಂಗಳಾಯ್ತು ಜೈಲಿನ ಹಕ್ಕಿಯಾಗಿ. ಇದೀಗ ಪೊಲೀಸರು ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ದೋಷಾರೋಪ ಪಟ್ಟಿ ಸಲ್ಲಿಕೆ ತಯಾರಿ ನಡೆಸಿದ್ದಾರೆ. ಈ ವೇಳೆ ಮತ್ತಷ್ಟು ಶಾಕಿಂಗ್ ಸಮಾಚಾರ ರಿವೀಲ್ ಆಗಿದೆ. ರನ್ಯಾ ರಾವ್ ಮಲತಂದೆ ರಾಮಚಂದ್ರ ರಾವ್ ಕಾರು ದುರ್ಬಳಕೆ, ರಾಜಕಾರಣಿಗಳ ಹೆಸರು ಮಿಸ್ಯೂಸ್ ಮಾಡಿದ ಚಿನ್ನದ ಚೆನ್ನಿ. ಮಾಣಿಕ್ಯನ ಬೆಡಗಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅಂತಿಮ ಹಂತ ತಲುಪಿದೆ. ಕಳೆದ 6 ತಿಂಗಳಿನಿಂದ ತನಿಖೆ ನಡೆಸುತ್ತಿರೋ ಡಿಆರ್ಐ ತನಿಖಾ ಸಂಸ್ಥೆ ಸದ್ಯ ಪ್ರಕರಣ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ತಯಾರಿ ನಡೆಸಿದೆ. 123 ಕೋಟಿ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿರೋದು ಪ್ರಕರಣದ ತನಿಖೆಯ ವೇಳೆ ಬೆಳಕಿಗೆ ಬಂದಿದ್ದು, ಈ ಪೈಕಿ ರನ್ಯಾ ರಾವ್ 102 ಕೋಟಿ ಮೌಲ್ಯದ ಚಿನ್ನವನ್ನ ಅಕ್ರಮ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ತನಿಖೆಯಲ್ಲಿ ಅನಾವರಣವಾಗಿದೆ. ಇದರ ಜೊತೆಗೆ ಈ ಚಿನ್ನದ ಕೋಳಿಯ ಕಥೆಯಲ್ಲಿ ರನ್ಯಾ ರಾವ್ ಮಲತಂದೆ ರಾಮಚಂದ್ರ ರಾವ್ ಅವರ ಕಾರು ದುರ್ಬಳಕೆ ಮಾಡಿಕೊಂಡಿರುವುದು ಹಾಗೆ ಹಲವು ರಾಜಕಾರಣಿಗಳ ಹೆಸರು ದುರ್ಬಳಕೆ ಮಾಡಿಕೊಂಡಿರುವ ಮಾಹಿತಿಯು ತನಿಖೆಯಲ್ಲಿ ಬಹಿರಂಗವಾಗಿದೆ. ದುಬೈನಿಂದ ಭಾರತಕ್ಕೆ ಚಿನ್ನ ಕಳ್ಳ ಸಾಗಾಣೆ, ಹವಾಲಾ ದಂಧೆ ಹಾಗೂ ಇನ್ನಿತರ ವ್ಯವಹಾರ ಬಯಲಾಗಿದೆ. ಈ ಹಿನ್ನೆಲೆ ಈಗಾಗಲೇ ಡಿಆರ್ಐ 5 ಜನ ಆರೋಪಿಗಳಿಗೂ ಶೋಕಾಸ್ ನೋಟಿಸ್ ನೀಡಿದೆ. ಈಗ ಪ್ರಕರಣದ ಕೊನೆ ಹಂತಕ್ಕೆ ತಲುಪಿದ್ದು ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಸಿದ್ಧತೆ ಭರದಿಂದ ಸಾಗಿದೆ. ಅದೇನೇ ಹೇಳಿ, ಅಡ್ಡದಾರಿಯಲ್ಲಿ ಅರಮನೆ ನೋಡೋಕೋದ ಸುಂದರಿ ಸ್ಥಿತಿ ಹೀಗಾಗಿದ್ದು ಮಾತ್ರ ವಿಪರ್ಯಾಸ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.